ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ನಾನು ತೋರಿಸ್ತಾ ಇರೋದು ಶೂಟಿಂಗ್ ಹೌಸ್, ಮಿಲನ ಶೂಟಿಂಗ್ ಹೌಸ್ ಅಂತಲೇ ಫೇಮಸ್ ಆಗಿದೆ. ಮಿಲನ ಶೂಟಿಂಗ್ ಹೌಸ್ ಅಂತ ಏನಕ್ಕೋಸ್ಕರ ಬಂತು ಅಂತಂದರೆ, ಮಿಲನ ಸೀರಿಯಲ್ನ ನೀವು ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಪ್ರಾಬಬ್ಲಿ ಇದು ಯಾವ ಚಾನಲ್ ಅಂತ ನನಗೂ ನೆನಪಿಲ್ಲ, ಬಟ್ ಮಿಲನ ಅಂತ ಸೀರಿಯಲ್ ಬರ್ತಿತ್ತು. ಆ ಸೀರಿಯಲಲ್ಲಿ ಈ ಹೌಸ್ನ ಫುಲ್ ಶೂಟಿಂಗ್ ತೊಗೊಂಡಿದ್ರಂತೆ. ಹಾಗಾಗಿ ಆವಾಗಲಿಂದ ಈ ಮನೆಗೆ ಮಿಲನ ಶೂಟಿಂಗ್ ಹೌಸ್ ಅಂತಲೇ ಕರೀತಾರೆ. ಸೊ ಇಲ್ಲಿ ಯಾವ ಶೂಟ್ ನಡೀತಾ ಇದೆ ಅಂತ ಅಂದರೆ, ಚುಕ್ಕಿತಾರೆ, ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಚುಕ್ಕಿತಾರೆ ಶೂಟ್ ನಡೀತಾ ಇದೆ. ಸೊ ಆಲ್ರೆಡಿ ನಾನು ತೋರಿಸಿದ್ದು ಗ್ರೌಂಡ್ ಫ್ಲೋರ್ ಆಗಿತ್ತು. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇದೆಲ್ಲ ಲಿವಿಂಗ್ ಏರಿಯಾ. ಆ ಕಡೆ ಹೋದರೆ ಒಂದು ಬಾಲ್ಕನಿ ಇದೆ. ಇಲ್ಲಿ ಫುಲ್ ಲಿವಿಂಗ್ ಏರಿಯಾ, ಸೋಫಾ ಎಲ್ಲ ಹಾಕಿದ್ದಾರೆ, ಆರಾಮಾಗಿ ರೆಸ್ಟ್ ಮಾಡೋಕ್ಕೆ ಅಂತಲೇ ಹಾಕಿದ್ದಾರೆ. ಇಲ್ಲಿ ಮೇಲ್ಗಡೆ ಸ್ಟೇರ್ ಕೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋದರೆ ಇನ್ನೊಂದು ಟಾಪ್ ಬಾಲ್ಕನಿ ಸಿಗುತ್ತೆ. ಸೊ ಅದು ಜಸ್ಟ್ ಅಷ್ಟೇ ವಾಚ್ ಮಾಡೋಕ್ಕೆ, ಅಥವಾ ಮೇಲ್ಗಡೆ ಟೆರೇಸ್ ಅಂತಲೇ ಹೇಳ್ಬೋದು. ಇದು ಬಂದು ಒಂದು ರೂಮ್. ಇದು ಆ್ಯಕ್ಚುಲಿ ನಾವುಗಳು ಇದ್ದಿದ್ದು ರೂಮು, ಅಂದರೆ ನಮ್ಮ ಮಕ್ಕಳು ಎಲ್ಲ ಇದ್ದಿದ್ದು ರೂಮು. ಕೆಳಗಡೆ ಶೂಟಿಂಗ್ ಆಗ್ತಿರೋದ್ರಿಂದ ಸೌಂಡ್ ಆಗಬಾರ್ದು, ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ ನಮಗೆ ಈ ರೂಮ್ ಹೇಳಿದ್ರು, ಈ ರೂಮಲ್ಲಿ ಇರಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ನೀವು ನೋಡ್ತಾ ಇರ್ಬೋದು, ಇದು ಕಿಚನ್ ಅಂತ, ಅಂದರೆ ಧಾರವಾಹಿಯಲ್ಲಿ ತೋರಿಸುವಂಥ ಕಿಚನ್ ಇದು. ಸೊ ಕಿಚನ್ ಕೆಳಗಡೆನೂ ಒಂದಿದೆ, ಗ್ರೌಂಡ್ ಫ್ಲೋರಲ್ಲಿ ಒಂದು ಕಿಚನ್ ಇದೆ, ಮತ್ತು ಫಸ್ಟ್ ಫ್ಲೋರಲ್ಲಿ ಒಂದು ಕಿಚನ್ ಇಟ್ಟಿದ್ದಾರೆ. ಸೊ ಇಲ್ಲಿ 3 ರೂಮ್ಸ್ ಇದೆ. ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಕ್ಕತ್ತಾಗಿತ್ತು. ಮತ್ತು ಇಲ್ಲೂ ಒಂದು ರೂಮ್ ಇದೆ. ಇದಾದಮೇಲೆ ಇದೊಂದು ಚಿಕ್ಕ ರೂಮು. ಸೊ ಟಾಯ್ಸ್ ಎಲ್ಲ ಅವರೇ ಇಟ್ಟುಬಿಟ್ಟಿರ್ತಾರೆ. ದೊಡ್ಡ ಟೆಡಿ ಬೇರು, ಪಾಂಡ ಎಲ್ಲನೂ ಇಟ್ಟಿದ್ದಾರೆ. ಸೊ ಮಕ್ಕಳು ಅಂದರೆ ಗೊತ್ತಲ್ಲ, ಗೊಂಬೆ ನೋಡಿದ ತಕ್ಷಣ ಫುಲ್ಲು ಖುಷಿ ಆಗಿಬಿಡ್ತಾರೆ. ಚುಕ್ಕಿನೂ ಅಷ್ಟೇ, ಪುನರ್ವಿನೂ ಅಷ್ಟೇ, ಮತ್ತು ಇಲ್ಲಿ ಆಂಜಿ ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಸೊ ಹಿಂಗೆ ಸುಮ್ಮನೆ ಏನೋ ಮಕ್ಕಳ ಹತ್ರ ಮಾತಾಡಿಸ್ತಾ ಇದ್ದೆ, ಏನೋ ತರಲೆ ಮಾಡ್ತಾ ಇದ್ದಾರೆ ಮಕ್ಕಳುಗಳು, ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಇಲ್ಲಿ ಮಿಲನದಲ್ಲಿ ಪ್ರಾಬಬ್ಲಿ ಈ ಚಿಕ್ಕ ಹುಡುಗಿನೂ ಮಾಡಿದ್ಲು ಅಂತ ಅಂದ್ಕೊತೀನಿ. ಹಾಗಾಗಿ ಫೋಟೋ ಇದೆಯೋ ಏನೋ ನನಗೂ ಸರಿ ಗೊತ್ತಿಲ್ಲ, ಬಟ್ ಅಲ್ಲಿ ಫೋಟೋ ಇತ್ತು, ಬಟ್ ಕ್ಯೂಟಾಗಿತ್ತು ಮಗು. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಶೂಟ್ ಮಾಡಿಕೊಂಡೆ. ಸೊ ಅದಾದಮೇಲೆ ಪುನರ್ವಿಗೆ ಬೈತಾ ಇದೆಲ್ಲ ಎತ್ಕೊಳ್ಬಾರ್ದು, ಬೈತಾರೆ ಅಂತ ಹೇಳಿದ್ದಕ್ಕೆ ಫುಲ್ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದಾದಮೇಲೆ ಇಲ್ಲಿ ಸ್ವಲ್ಪ ಉಯ್ಯಾಲೆ ಎಲ್ಲ ಹಾಕಿದ್ರು. ತುಂಬ ಖುಷಿಯಾಗಿ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾನು ರೂಮಿಗೆ ಕರ್ಕೊಂಡೋದೆ, ಬನ್ನಿ ಗಲಾಟೆ ಮಾಡಬೇಡಿ ರೂಮಲ್ಲಿರುವಂತೆ ಅಂತ ಅಂದ್ಬಿಟ್ಟು. ಆ ರೂಮಲ್ಲಿ ಅದೇ ಆವಾಗಲೇ ತೋರಿಸಿದ್ನಲ್ಲ, ಆ ರೂಮೇ ಅದು. ಅಲ್ಲಿ ಬಂದರೆ ಒಂದು ಬಾಲ್ಕನಿ ಸಿಗುತ್ತೆ. ಸೊ ಆ ಬಾಲ್ಕನಿ ಒಂದು ಚೇರ್ ಹಾಕಿದ್ದಾರೆ, ಮತ್ತು ಸ್ಪೇಸ್ ಇದೆ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಸೊ ಐ ಹೋಪ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರೋ, ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ.